ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲು. ಜಿಎನ್ ಬೆಟ್ಟಸ್ವಾಮಿ ಮಗ ಹರೀಶ್ ಎಂಬುವರ ವಿರುದ್ಧ ಆರೋಪ. ಎಂಎಚ್ ಪಟ್ಟಣ ಬಳಿಯ ಜಿಎನ್ಬಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಊಟಕ್ಕೆ ತೆರಳಿದ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಹೋಟೆಲ್ ಮಾಲೀಕ ಹರೀಶ್ ಮತ್ತು ಸಹಚರ ನವೀನ್ ಎಂಬುವರಿಂದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ನಂತರ ಕಾರಿನಲ್ಲಿ ಹೊತ್ತೊಯ್ದು ಮನ ಬಂದಂತೆ ಥಳಿಸಿರುವ ಘಟನೆ ಗುಬ್ಬಿ ಪಟ್ಟಣದಲ್ಲಿ ನಡೆದಿದೆ. ಹಲ್ಲೆಗೊಳಗಾದವ ವ್ಯಕ್ತಿ ಗುಬ್ಬಿ ಪಟ್ಟಣದ ಹಳೆ ಎಕೆ ಕಾಲೋನಿಯ ಸುಮಾರು 25 ವರ್ಷದ ಯಶವಂತ್ ಬಿನ್ ರಾಜಣ್ಣ ಎನ್ನಲಾಗಿದ್ದು, ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ನಮ್ಮಪ್ಪ ಎಂಎಲ್ಎ ಕ್ಯಾಂಡಿಡೇಟ್, ನೀವು ಏನು ಮಾಡಿಕೊಳ್ತೀರಿ ಎಂದು ಮನ ಬಂದಂತೆ ಹಲ್ಲೆ ಮಾಡಿ ಕಾರಿನಲ್ಲಿ ಹೊತ್ತೊಯ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದರು ಎಂದು ತನ್ನ ಅಳಲು ತೋಡಿಕೊಂಡ ಯುವಕ. ನಾನು ನನ್ನ ಫ್ರೆಂಡ್ ಊಟಕ್ಕೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಬಂದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕದಲ್ಲಿ ಒಂದು ಜಗ್ತಿ ಅಲ್ಲಿ ಕುಂತಿದ್ಕೆ ಅವ್ರೇನೋ ಮೊನ್ನೆನೋ ಜಗಳ ಆಗಿತ್ತಂತೆ, ಅದು ನನಗೆ ಗೊತ್ತಿಲ್ಲ. ತಿರ್ಗಾ ನಾನು ನನ್ನ ಫ್ರೆಂಡ್ ಕುಂತಿದ್ಕೆ ಅವ್ರು ಬಂದು ನೋಡಿ ನನ್ನ ಮಕ್ಕಳು ತಿರ್ಗಾ ಮಾದಿರು, ಅವ್ರ ಮಕ್ಕಳು ತಿರ್ಗಾ ಇಲ್ಲೇ ಬಂದು ಕುಂತವ್ರೆ, ಹಂಗೆ ಹೆಂಗೆ ಅಂತ ಅಂದರು. ತಿರ್ಗಾ ನಾವು ಗಾಡಿ ತಗೊಂಡು ಸೀದಾ ನಾವು ಮನೆಗೆ ಹೋಗೋಣ ಅಂತ ಸೀದಾ ತಿರ್ಗಾ ಬರ್ತಾಯಿದ್ವಿ. ಅವ್ರು ತಿರ್ಗಾ ಕಾರಲ್ಲಿ ಅವರು ನವೀನ್ ಪಾಯಸ ಅನ್ನೋರು, ಆಮೇಲೆ ಇನ್ನೊಬ್ರು ಅವರು ಬೆಟ್ಸೋಮಣ್ಣವ್ರ ಮಗ ಇಬ್ರು ಕಾರಲ್ಲಿ ಬಂದು, ಏನವ್ರ ಹೆಸರು ಹರೀಶ್ ಅಂತ, ಇಬ್ರು ಕಾರಲ್ಲಿ ಬಂದು ಗಾಡಿ ಅಡ್ಡ ಹಾಕಿ ಗಾಡಿ ಎಲ್ಲ ಹೊಡೆದಾಕಿ ಮೊಬೈಲ್ ಹೊಡೆದಾಕಿ. ಗಾಡಿ ಅಡ್ಡ ಹಾಕಿದ್ದಲ್ಲಿ ಸರ್ ಫ್ಲೇವರ್ ಮೇಗಡೆ ಬಂದು ಗಾಡಿ ಅಡ್ಡ ಹಾಕಿ ಗಾಡಿ ಎಲ್ಲ ಹೊಡೆದಾಕಿ ತಿರ್ಗಾ ರಾಡೆಲ್ಲ ತಗೊಂಡು ಅವನು ಅವ್ರು ಬೆಟ್ಸಮ್ಮಣ್ಣವ್ರ ಮಗ ಆಮೇಲೆ ನವೀನ್ ತಾತ ಅನ್ನೋರು ಇಬ್ಬರು ರಾಡ್ ತಗೊಂಡು ಚೆನ್ನಾಗಿ ಹೊಡೆದು ಕಾರೊಳಗಡೆ ಹಾಕ್ಕೊಂಡು ಕಾರೊಳಗಡೆನೂ ಹೊಡೆದು ತಿರ್ಗಾ ಅವ್ರು ಹೋಟ್ಲ ಹತ್ರ ಕರ್ಕೊಂಬಂದು ಹೋಟ್ಲ ಹತ್ರನೂ ಹೊಡೆದು ತಿರ್ಗಾ ಕೆಟ್ಟದಾಗ ಬೈದು ಮಾದಿರು ಸೂಳೆ ಮಕ್ಕಳು ನಮ್ಮ ಅಪ್ಪ MLA ಕ್ಯಾಂಡಿಡೇಟು ಎಲ್ಲ ಪರಿಚಯ ಅವರೇ, ಏನು ಕಿತ್ಕೊಂತೀರ ಕಿತ್ಕೊ ಹೋಗ್ರಿ, ಯಾರು ಬರ್ತಾರೆ ಬರಲಿ ಅಂತೆಲ್ಲ ಮಾತಾಡಿ ಹೊಡೆದು ಇಲ್ಲಿ ರೋಡ್ ಹತ್ರ ತಗೊಬಂದು ಬಿಟ್ಟು ಹೋಗಿದ್ರು. ಎಷ್ಟು ಗಂಟೆ ನಡೆದಿದ್ದಲ್ಲ? 11:30 12 ಗಂಟೆ ನೈಟಾ? ನಿಮ್ಮ ಹೆಸರು? ಯಶವಂತ್ ಅಂತ. ನೀವೇನು ಕೋಲ್ ಹೋಗಿದ್ರಿ? ನಾವು ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಫ್ರೆಂಡ್. ಎಷ್ಟು ಜನ ಹೋಗಿದ್ರಿ ಸರ್? ನಾನು ನನ್ನ ಫ್ರೆಂಡ್ ಇಬ್ಬರೇ. ಇಬ್ಬರಿಗೂ ಹೊಡೆದ್ರ ಇಲ್ಲ ನಿನ್ನೊಬ್ಬರಿಗೆ ಹೊಡೆದ್ರ? ನನಗೆ ಹೊಡೆದ್ರು, ಅವನು ಅಷ್ಟೊತ್ತಿಗೆ ಅವನು ಒಳಗೋಗ್ಬಿಟ್ಟಿದ್ದ. ಅವನು ದಲಿತ ಸೇನೆ ರಾಮವಿಲಾಸ ಸಂಘಟನೆಯ ತಾಲೂಕು ಅಧ್ಯಕ್ಷ ಶಿವರಾಜ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಗುಬ್ಬಿ ತಾಲೂಕಿನಲ್ಲಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿದ್ದು, ಹೀಗೆ ಮುಂದುವರೆದರೆ ಮುಂದೆ ದಲಿತರ ಪಾಡೇನು, ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಶಿವರಾಜ್ ಮಾತಾಡೋದು, ದಲಿತ ಸೇನೆ ಸರ್. ದಿನನಿತ್ಯ ದಲಿತರ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ನಾವು ಭಾಳ ಕಂಪ್ಲೇಂಟ್ ಕೊಡ್ತಾನೆ ಇದ್ವಿ, ತನಿಖೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತುಮಕೂರು ಜಿಲ್ಲೆ ಗೃಹ ಸಚಿವರಾದ ಪರಮೇಶ್ವರ ಸ್ವಲ್ಪ ಇದು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಊಟ ಹುಡುಗರು ಹೋದಾಗ ಅಡ್ಡಗಟ್ಟಿ ನನ್ನ ಮಕ್ಕಳು ಮಾದಿ ನನ್ನ ಮಕ್ಕಳು ಬಂದವ್ರೆ ಅಂತ ಹೇಳಿ ಜಾಸ್ತಿ ಬದ್ದಿ ಆಡಲೆಲ್ಲ ಹೊಡಿದ್ದಾರೆ. ಕೇಳಕ್ಕೆ ಹೋಗಿದ್ಕೆ ಇನ್ನೊಬ್ಬ ಹೊಡೋಗ್ಬಿಟ್ಟವನೇ, ಇವ್ರು ಒಬ್ಬನಿಗೆ ಬಂದಿದ್ದಾರೆ. ಅವರು ಬೆಟ್ಸ್ವಾಮಿ ಅವ್ರ ಮಗ ಹರೀಶ್ ಅಂತ ಹೇಳಿ, ತಾತಯ್ಯ ಅಂತ ಒಬ್ಬ ನವೀನ್ ಅಂತ ಹೇಳಿ. ದೂರೇನು ದಾಖಲಾಗಿದೆ? ದೂರು ದಾಖಲಾಗಿದೆ. ಇನ್ನೇನು ಸಾಹೇಬ್ರೆ ಫೈಲ್ ಮಾಡ್ತೀನಿ ತಿಳಿದ್ದಾರೆ. ಅಟ್ರಾಸಿಟಿ ಕೊಟ್ಟಿದ್ದೀವಿ. ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು, ಗಡಿಪಾರ ಆಗಬೇಕು, ಅವ್ರನ್ನ ಕೂಡಲೇ ಬಂಧಿಸಬೇಕು. ಈಗಾಗಲೇ ಗುಬ್ಬಿ ಪೊಲೀಸರು ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದವ ವ್ಯಕ್ತಿಯಿಂದ ಹೇಳಿಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅದೇನೇ ಇರಲಿ, ಗುಬ್ಬಿ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ಸೇರಿದಂತೆ ದೌರ್ಜನ್ಯಗಳು ನಡೆಯುತ್ತಿದ್ದು, ಗುಬ್ಬಿ ಪೊಲೀಸ್ ಠಾಣೆ 1ರಲ್ಲಿಯೇ 15 ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ದಿನಗಳಲ್ಲಾದರೂ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಕಡಿವಾಣ ಬೀಳಲಿದೆ ಎಂಬುದು ಕಾದು ನೋಡಬೇಕಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.